ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮಮ್ಮ ಹಳೆ ಸೀರೆಗಳಿಂದ ಈಸಿಯಾಗಿ ಮತ್ತು ಟೋಪಿ ಸುರುಳಿ ಆಗದೆ ಇರೋ ಥರ ಮ್ಯಾಟನ್ನು ಹೇಳ್ಕೊಡ್ತಾ ಇದ್ದಾರೆ. ಹೇಳಮ್ಮ ಯಾವ ರೀತಿ ಅಂತ. ಈಗ ಒಂದು ಮ್ಯಾಟ್ಗೆ 2 ಸೀರೆ ತಗೊಂಡು ದೊಡ್ಡದು ಬೇಕು ಅಂದರೆ ಸ್ವಲ್ಪ 2.5 ಸೀರೆ 3 ಸೀರೆ ಆಗುತ್ತೆ. ನಾವೇನು ಮಾಡಬೇಕು, ಈಗ ಸೀರೆ ಹರ್ಕೊಬೇಕಾದ್ರೆ ಈಗ ಒಂದನ್ನ ಉಂಡೆ ಥರ ಮಾಡಿಕ್ಕೆಂತಾರೆ. ಕೆಲವರು ಉಂಡೆ ಥರ ಮಾಡಿದ್ರೆ ನಮಗೆ ಬೇಕಿಲ್ಲ ಅಂದಾಗ ನಾವು ಹಾಕತಕ್ಕ ಹಾಕಿ ಬೇಕಿಲ್ಲ ಅಂದಾಗ ತಾಂಡೋಗಿ ಅಲ್ಲಿಟ್ಟರೆ ಅದನ್ನ ಬಿಚ್ಕೊಳ್ಳುತ್ತೆ, ತಿರ್ಗಾ ಸುತ್ತಬೇಕು, ಅದು ಟೆನ್ಷನ್ನೇ ಇರಲ್ಲ. ನಾವೇನು ಮಾಡಬೇಕು, ಸೀರೆನ ಹರಿಬೇಕಾದ್ರೆ ಒಂದೆಳೆ ಹರ್ಕೋಬೇಕು. ಅಮ್ಮ, ಇವಾಗ ಕೆಲವರು ಜುಂಜ್ಲು ಥರ ಬರುತ್ತೆ, ಮತ್ತೆ ಯಾವ ಸೀರೆ ಇದಕ್ಕೆ ಬಳಸ್ಬೋದಮ್ಮ? ಯಾವ ರೀತಿ? ಸುಮಾರಿಗೆ ಅದು ಸೀರೆ ಇಂಥವನ್ನಲ್ಲ, ಅದು ಅವ್ರ ಸೀರೆ ನೋಡಿ ಗೊತ್ತಿಟ್ಕೊಂತಾರೆ. ಅಮ್ಮ, ಈಗ ಫಸ್ಟು ಕೆಲವರಿಗೆ ಗೊತ್ತಿರಲ್ಲ, ಇವಾಗ ಮ್ಯಾಟು ಹೊಸ್ದಾಗ ಹಾಕರಿಗೆ ಗೊತ್ತಿರಲ್ಲ. ರೇಷ್ಮೆ ಸೀರೆ ತರ ಬರಲ್ಲ. ಸುಮಾರು ಈಗ 300-200 ರೂಪಾಯಿ ನಾವು ಸೀರೆ ತರ ಇರ್ತಾವಲ್ಲ, ಆ ತರದಾಗ ಹಾಕ್ಬೋದು. ಹೊರಟು ಸೀರೆ ಇರಬಾರ್ದು, ಸ್ಮೂತ್ ಆಗಿರ್ಬೇಕು. ಆ ತರ ಇದ್ರೆ ಚೆನ್ನಾಗಿ ಬರುತ್ತೆ. ಆಮೇಲೆ ತೀರಾ ಹಳೇ ಸೀರೆಗಳಾದ್ರೆ ಹೆಚ್ಚಿಗೆ ದಿವಸ ಮ್ಯಾಟು ಬರಲ್ಲ. ಒಂದ್ ಸ್ವಲ್ಪ ಸುಮಾರು ಇನ್ನು ಉಟ್ಕೊಂತ ಇದೀವಿ ಅನ್ನೋ ತರನೇ ಹಾಕಿದ್ರೆ 3-4 ವರ್ಷ, 10 ವರ್ಷ ಆದ್ರೂ ಒರಿಯೋದೇ ಇಲ್ಲ, ಆ ತರ ಇರ್ತವೆ ಮ್ಯಾಟ್ಗಳು. ಆಮೇಲೆ ಕಾಲು ಒರೆಸ್ಕೊಂಡ್ರೆ ಮರಳೆಲ್ಲ ಕೆಳಗಡೆ ಇರುತ್ತೆ, ಮ್ಯಾಟು ಚೆನ್ನಾಗಿರುತ್ತೆ. ಹಿಂಗೆ ಆಮೇಲೆ ಈಗ ಹಾಕೋದು. ಈಗ ಅಮ್ಮ, ನೀನು ಯಾಕೆ ಇಂಥ ಕಡ್ಡಿನ ಬಳಸ್ತಾ ಇದೀಯ ತೋರ್ಸ. ನಮ್ಮಮ್ಮ ನೋಡಿ ಈ ತರ ಒಂದು ಕಡ್ಡಿಲಿ ಬಳಸ್ತಾ ಇದು ಕ್ರೋಶೆ ಕಡ್ಡಿಲಿ ಕೆಲವೊಬ್ರು ಹಾಕರೆ. ಕ್ರೋಶೆ ಕಡ್ಡಿಲಿ ಸೀರೆನ ಎಳೆಯಕ್ ಬರಲ್ಲ. ಇದು ಕೊಡೆ ಕಡ್ಡಿ, ಹೊರಟು ಸೈಕೋಲ್ ಕಡ್ಡಿ, ಸೈಕೋಲ್ ಇದಿರುತ್ತಲ್ಲ ಕಡ್ಡಿ, ಸೈಕೋಲಿಂದು ಪೋಸ್ ಕಡ್ಡಿ ಆ ತರ ಮಾಡ್ಕೊಂಡು ಪಾಗ್ನಿ ತರ ಮಾಡ್ಕೊಂಡು ಎಳೆದ್ರೆ ಈಸಿಯಾಗಿ ಹಾಕ್ಬೋದು ಸೀರೆಲಿ ಈ ತರ. ಆಮೇಲೆ ಈಗ ಹಾಕೋ ವಿಧಾನ. ಅಮ್ಮ, ಇವಾಗ ನಕ್ಕಿ ಇರ್ತವೆ ಸೀರೆ, ನಕ್ಕಿ ಎಲ್ಲ ಬರಲ್ಲ, ನಕ್ಕಿ ಬರಲ್ಲ. ಹೂವಿದ್ರೆ ಹೂವು ನಿಮ್ಗೆ ಕಲರ್ ಬೇಕು ಅಂದ್ರೆ ನೀವು ಬೇಕಿದ್ರೆ ವೇಲು, ಹಳೆ ವೇಲ್ಗಳಲ್ಲಿ ಹರಿದು ಮಾಡ್ಕೊಬಹುದು. ಆಮೇಲೆ ನಕ್ಕಿ ಇರೋ ಬರಲ್ಲ. ಆಮೇಲೆ ಹೂವೆಲ್ಲ ಎಂಬ್ರಾಯ್ಡಿಂಗ್ ಮಾಡಿರ್ತಾರಲ್ಲ, ಆ ಸೀರೆಗಳ ಬರಲ್ಲ, ಎಂಬ್ರಾಯ್ಡಿಂಗ್ ಬರಲ್ಲ. ನೀನ್ ಎಷ್ಟು ವರ್ಷದಿಂದ ಆಗ್ತಿದ್ಯಮ್ಮ ಮ್ಯಾಟ್? ನಾನು ಸುಮಾರು 20 ವರ್ಷದಿಂದಲೂ ಆಗ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಸ್ಟಾರ್ಟ್ ಮಾಡಿದಾಗ 25 ರೂಪಾಯಿ 30 ರೂಪಾಯಿ ಇತ್ತು ಫ್ರೆಂಡ್ಸ್. ಇವಾಗಲೇ ನಾನು 150 ಹಿಂಗೆ ಮಾಡಿದ್ದೀನಿ. ಕೊಡ್ತಾರೆ 2 ಸೀರೆ ಕೊಡ್ತಾರೆ, 150 ಇಸ್ಕೊಂಡು. ಕೆಲವ್ರು ಹೇಳ್ತಾರೆ 2 ಸೀರೆಲಿ ಮಿಕ್ಸಕ್ ಆಗಲ್ವಾ, ಮಿಕ್ಕಲ್ವಾ 2 ಸೀರೆಲಿ ಅಂತ ಎಲ್ಲ ಕೇಳ್ತಾರಲ್ಲ. ಕೇಳಿದ್ರೆ ಅದು ಆಗಲ್ಲ, ಇಷ್ಟೇ ಆಗುತ್ತೆ. ಆಮೇಲೆ ದೊಡ್ಡದು ಬೇಕು ಅಂದ್ರೆ ಸ್ವಲ್ಪ ಸುಮಾರು ಬೇಕು ಅಂದ್ರೆ 2.5 ಸೀರೆ ಬೇಕು. ಇಲ್ಲ ಇನ್ನೂ ಸ್ವಲ್ಪ ದೊಡ್ಡದು ಬೇಕು ಅಂದ್ರೆ 3 ಸೀರೆ ಕಂಪ್ಲೀಟ್ ಆಗುತ್ತೆ. ಇದು ಎಷ್ಟು ಸೀರೆಲ್ ಹಾಕಿದ್ಯಮ್ಮ? 2.5 ಸೀರೆ ಇದು 2.5 ಸೀರೆಲ್ ಹಾಕಿದ್ದೀನಿ. ಸಾಕು, ಇಷ್ಟ ಹಾಕಿದ್ರೆ ಸಾಕು. 2.5 ಸೀರೆ. 2 ಸೀರೆ ಸ್ವಲ್ಪ ಚಿಕ್ಕದಾಗುತ್ತೆ. ಅಕಸ್ಮಾತ್ ದೊಡ್ಡ ಮನೆಗಳಿದ್ರೆ ಇದೇನು ಮನೆ ದೊಡ್ಡದು ಇಟ್ಕೊಂಡಂಗೆ ಕಾಣುತ್ತೆ. ಮನೆಗೆ ತಕ್ಕನಾಗಿ ನಾವು ಹಾಕ್ಕೋಬೇಕು. ಈ ತರ ನೋಡಿ ಫ್ರೆಂಡ್. ನೋಡಿ ಈಗ ಕೆಲವ್ರದ್ದು ಹಾಕ್ಬೇಕಾದ್ರೆ ಜುಂಗ್ಲು ಬರುತ್ತಲ್ಲ, ಅದಕ್ಕೆ ಪರಿಹಾರ ಹೇಳು. ಜುಂಗ್ಲು ಬಂದ್ರೆ ನಾವು ಕೈಯಲ್ಲಿ ಬೆಟ್ಟಲ್ಲಿ ನಾವು ಹಾಕ್ಬೇಕಾದ್ರೆ ಸುತ್ಕೊಂತ ಇರ್ಬೇಕು ಅದನ್ನ. ಈ ತರ ಎಡಗೈಲಿ ಬಲಗೈಲಿ ಎಣಿತಾ ಇರ್ತೀವಲ್ಲ, ಎಡಗೈಲಿ ಅದೇ ಈ ತರ ಹಿಂಗ್ ಇಟ್ಕೊಂಡ್ರೆ ಸುರುಳಿ ತರ ಅದು ಬತ್ತಾ ಇರುತ್ತೆ ನಾವು ಹಾಕ್ಬೇಕಾದ್ರೆ. ಜುಂಗ್ಲೇನ್ ಬರಲ್ಲ. ನೋಡಿ ಫ್ರೆಂಡ್ಸ್, ಸೀರೆಲಿ ಒಂದೆಳೆ ಇಲ್ಲಿ ಲಾಸ್ಟ್ ವರ್ಗು ಹತ್ತಿದೆ ಫ್ರೆಂಡ್ಸ್. ಇಷ್ಟು ಬಿಟ್ಟಿದೆ, ಇಷ್ಟು ಬಿಡ್ಬೇಕು. ಉದ್ದ ಕಡೆಯಿಂದ ಅರಿಬೇಕು. ಲಾಸ್ಟಲ್ಲಿ ಎಂಡಿಂಗಲ್ಲಿ ಇಷ್ಟ ಬಿಟ್ಟಿರ್ಬೇಕು. ಈಗ ಹಾಕೊಂಬರ್ತೀನಿ ಫ್ರೆಂಡ್ಸ್. ಫಸ್ಟ್ ನೋಡಿ ಎಷ್ಟು ಅಗಲ ತಗೊಂಡಿದ್ದಾರೆ ಅಮ್ಮ. ಒಂದು ಬೆಡ್ ತೋರ್ಸಮ್ಮ, ನಿಮ್ಗೆ ಹೆಂಗ್ ಬೇಕಾದ್ರೂ ತಗೋಬಹುದು. ಚಿಕ್ಕದಾರ ತಗೋಬಹುದು. ನಾನು 2 ಇಂಚ್ ತಗೊಂಡಿದ್ದೀನಿ. ಲಾಸ್ಟ್ವರೆಗೂ ನೀವು ಅಷ್ಟನ್ನೇ ತಗೋಬೇಕು. ಕಮ್ಮಿ ತಗೊಂಡ್ರೆ ಎಳೆ ಕಮ್ಮಿ ಆಗುತ್ತೆ, ಜಾಸ್ತಿನೂ ತಗೋಬಾರ್ದು. ಜಾಸ್ತಿ ತಗೊಂಡ್ರೆ ಎಳೆ ದಪ್ಪ ಆಗುತ್ತೆ. ಅಲ್ಲಿ ಹಾಕ್ಬೇಕಾದ್ರೆ ನಾವೆಷ್ಟು ಮೊದಲಿಂದ ತಗೊಂಡಿದೀವೋ ನಾವು ಲಾಸ್ಟ್ವರೆಗೂ ಮ್ಯಾಟ್ ಎಂಡಿಂಗ್ ಆಗೋವರೆಗೂ ನಾವು ಅಷ್ಟನ್ನೇ ತಗೋಬೇಕು. ಏನೋ ಒಂದು ನೂಲು ಹೆಚ್ಚು ಕಮ್ಮಿ ಆದ್ರೇನು ಪರವಾಗಿಲ್ಲ. ಹಾಕ್ತೀನಿ ಫ್ರೆಂಡ್ಸ್. ಈ ತರ ಮಾಡ್ಕೋಬೇಕು ಫ್ರೆಂಡ್ಸ್. ಅಣಿನ ಫಸ್ಟು ಇನ್ನೊಂದ್ಸತಿ ತೋರ್ಸಮ್ಮ ಅದನ್ನೇ ಅಣಿಯ. ಈ ತರ ಇರುತ್ತಲ್ಲ ಫ್ರೆಂಡ್ಸ್, ನಿಧಾನಕ್ಕೆ ತೋರ್ಸು. ಈ ತರನ ಈ ಸರುಗುಣಿಕೆ ತರ ಈ ತರ ಹಾಕ್ಕೋಬೇಕು ಫ್ರೆಂಡ್ಸ್. ನೋಡು, ಈ ತರ ಹಾಕೊಂಡು ಇದನ್ನ ಹಿಂಗೆ ಬಿಟ್ಕೋಬೇಕು ಫ್ರೆಂಡ್ಸ್. ಹಿಂಗಿರುತ್ತೆ. ಇದನ್ನ ಇದೊಳಗೆ ಹಾಕ್ಕೊಬೇಕು ಫ್ರೆಂಡ್ಸ್.
ಹಾಂ, ಅದನ್ನ ನೀವು ಲೂಸು ಟೈಟು ಎಲ್ಲ ಮಾಡ್ಕೊಬೋದು. ಮಾಡ್ಕೋಬೇಕು. ಸಣ್ಣದು ಮಾಡ್ಕೊಂಡು ಈ ಥರ ಇರುತ್ತಲ್ಲ, ಇದನ್ನ ಈ ಥರ ನಿಮ್ಮ ಕೈ ಆಪೋಸಿಟ್ ಬಂದು ಅದ್ರೊಳಗಿಂದ ಎಳ್ಕೊಬೇಕು. ಈ ಥರ ಈ ಥರ ಒಂದು 4-5 ಒಂದು 5 ಅಣಿ ಹಾಕೊಳ್ಳಿ ಫ್ರೆಂಡ್ಸ್, ಒಂದು 5-6 ಅಣಿಯ. ಟೋಪಿ ಆಗದಲೇ ಇರೋ ಥರಕ್ಕೆ ಏನು ಟಿಪ್ಸ್ ಹೇಳಮ್ಮ? ಟಿಪ್ಸ್ ಅಂದ್ರೆ ಅದು ಲಾಸ್ಟ್ವರೆಗೂ ನೋಡಲೇಬೇಕು. ಅವ್ರ ಟಿಪ್ಸ್ ಯಾರಿಗೂ ಗೊತ್ತಾಗಲ್ಲ. ಆಗ್ತಾ ಆಗ್ತಾ ಅದನ್ನೇ ಕಂಟಿನ್ಯೂ ಈ ಥರ ಐತೆ ಫ್ರೆಂಡ್ಸ್. ಈಗ ನಾನು ಎಷ್ಟು ಒಂದು 5-6 ಅಣಿ ಹಾಕ್ಕೊಂಡಿದ್ದೀನಿ. ಈಗ ಹಾಕ್ಕೊಂಡ ನಂತರ ಮತ್ತೆ ಹಿಂಗೆ ಪುನಃ ತಿರುಗಿಸ್ಕೊಂಡು ಅದರೊಳಗನೆ ಹಾಕಿದ್ದೀವಲ್ಲ, ಅದರೊಳಗನೆ ಅಣಿ ಹಾಕ್ಕೊಂಬತ್ತಾ ಇರಬೇಕು. ಇದು ಹಾಕ್ಕೊಂಡು ನೋಡಿ, ಈ ಥರ ಹಾಕ್ಬೇಕು ಫ್ರೆಂಡ್ಸ್. ನೀವು 5 ಎಣ್ಣೆ ಹಾಕಿರ್ತೀರಲ್ಲ, ಮತ್ತೆ ಅದ್ರೊಳಗಡೆ ಒಂದೊಂದು ಬಂದಿರ್ತಾವಲ್ಲ, ಅದ್ರೊಳಗೆ ಕಡೆ ಹಾಕಿ ಮತ್ತೆ ಇವಾಗ ಡಬಲ್ ಹಾಕ್ಕೊಬೇಕು. ಅವಾಗ ಸಿಂಗಲ್ ಹಾಕೊಂಬತ್ತೀರಿ, ಇವಾಗ ಡಬಲ್ ಎಣ್ಣೆ ಹಾಕ್ಕೊಬೇಕು ಅಷ್ಟೇ. ಹಿಂಗೆ ಅಳಿಕೆ ಹಾಕಿ ನೋಡಿ, ಈ ಥರ ಇದಕ್ಕೆ ಏರಿಸಿ ಹಿಂಗೆ ಎಳ್ಕೊಳೋದು ಆಚೆ ಕಡೆ. ಈಚೆ ಕಡೆ ಈ ಥರ ಎಳ್ಕೊಬೇಕು ಫ್ರೆಂಡ್ಸ್. ನಡೀತಾರೆ. ನಾವು ಕೆಲವೊಂದೊಂದ್ಸಲ ತೋಪಿ ಥರ ಬರುತ್ತೆ ಫ್ರೆಂಡ್ಸ್ ಹಾಕ್ಬೇಕಾದ್ರೆ. ನಾನು ಅದನ್ನು ನನಗೆ ಗೊತ್ತಲ್ಲ, ಟಿಪ್ಸ್ ಥರ ನಾನು ನಾನು ಸರ್ವ್ ಮಾಡ್ಕೊತೀನಿ. ಫಸ್ಟ್ ಒಂದು ಅಂಗೈಯಾಗಲ ಅದು ಏನೇ ಆದರೂ ಸ್ವಲ್ಪ ಒಂದು ಬಂದೇ ಬರುತ್ತೆ. ಒಂದು ಅರ್ಧ ಸೀರೆ ಮುಗಿಯೋ ತಕ್ಕನ ಒಂದು ಸ್ವಲ್ಪ ತೊಪ್ಪಿ ಥರ ಆಗ್ತಾ ಇರುತ್ತೆ. ಈ ವಿಡಿಯೋ ಲೆಂತ್ ಆಗುತ್ತೆ ಫ್ರೆಂಡ್ಸ್. ಇದು ಪಾರ್ಟ್ 2 ನಾವು ಮಾಡ್ತೀವಿ. ಇವತ್ತು ನೋಡಿ ಎಣ್ಣೆ ಹಾಕೋದನ್ನ ತೋರಿಸಿದ್ದಾರೆ. ಪಾರ್ಟ್ 2 ಕೂಡ ಮಾಡ್ತೀವಿ ಈ ಥರ ಫ್ರೆಂಡ್ಸ್. ನೀವು ಪೂರ್ತಿಯಾಗಿ ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕೊನೆವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದೇನೆ ಫ್ರೆಂಡ್ಸ್. ಥ್ಯಾಂಕ್ಸ್ ಫ್ರೆಂಡ್ಸ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪಾರ್ಟ್ 2 ಪಾರ್ಟ್ 3 ಈ ಥರ ನಾವು ನಿಧಾನಕ್ಕೆ ಹೇಳ್ಕೊಡ್ತೀವಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.